ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಗಂಗಮ್ಮ ಅಂತ. ಸಾಲುಮರ ತಿಮ್ಮಕ್ಕಜ್ಜಿಗೆ ಏನಾಗಬೇಕು ನೀವು? ಮಗಳು ಮೊಮ್ಮಗಳು ಅವ್ರ ಮಗನಿಗೆ ತಗೊಂಬಂದಿರೋದು. ಹೌದಾ? ಹಾಗಾದ್ರೆ ಅಜ್ಜಿಗೂ ನಿಮಗೂ ಒಡನಾಟ ಯಾವ ತರ ಇತ್ತು? ಅಜ್ಜಿ ನಾವು ಸಣ್ಣದ್ರಿಂದನೂ ಚೆನ್ನಾಗಿ ನಾವು ಇಲ್ಲೇ ಹುಟ್ಟಿಲ್ಲೇ ಬೆಳೆದಿರೋದು. ಅಜ್ಜಿ ಜೊತೆ ಎಲ್ಲ ಚೆನ್ನಾಗಿದ್ವಿ, ಚೆನ್ನಾಗೆಲ್ಲ ಇದು ಮಾಡಿದೀವಿ. ತಾತನೂ ನಮ್ಮ ಮನೆಗೆ ತಗೊಂಬಂದು ತಾತನೂ ನಮ್ಮ ಮನೆಗೆ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗೋ ತಗೊಂಬಂದು ತಿರ್ಗಾ ತಾತನ ಮನೆ ತಕ್ಕ ಬಿಡಕ್ ಹೋಗೋದು. ನಾನು ಅಲ್ಲಿರೋಲ್ಲ ಅಂತೇಳಿ ತಾತ ಇಲ್ಲಿಗೆ ಬಂತು, ಇಲ್ಲೇ ಇತ್ತು, ಇಲ್ಲೇ ಸತ್ತೋಯ್ತು, ಎಲ್ಲ ಮಾಡ್ತು. ತಾತ ಸತ್ತೋದ್ಮೇಲೆ ಇಲ್ಲೇ ಅಜ್ಜಿನೂ ಇಲ್ಲೇ ಇತ್ತು, ಇದ್ಕೊಂಡಿತ್ತು. ಆಮೇಲೆ ಯಾರು ಏನು ಹೇಳ್ಕೊಟ್ಟು ಗೊತ್ತಿಲ್ಲ ಅಜ್ಜಿಗೆ. ಆಮೇಲೆ ನಾನು ಸ್ವಲ್ಪ ದಿನ ನಾನೇ ಇರ್ತೀನಿ ಅಂತ ಹೇಳ್ತು. ಸರಿ ಆಯ್ತು ಇರ್ರಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಟು ಅಜ್ಜಿನ. ಆಮೇಲೆ ತಂಗಿ ಮಗ ಬಂದು ಸೇರ್ಕೊಂಡ್ರು. ನಾವು ಅವಾಗ ಸ್ವಲ್ಪ ಕೈ ಬಿಟ್ಟು, ಯಾಕೆ ತಂಗಿ ಮಗನ್ ಕರ್ಕೊಂಬಂದು ಇಸ್ಕೊಂಡು ನಾವು ಇದು ಮಾಡಬಾರ್ದು ಅಂತ ಹೇಳಿ ಬಿಟ್ಟು. ಆಮೇಲೆ ತಿರ್ಗಾ ತಂಗಿ ಮಗನ್ ಕಳ್ಸಿದ್ಮೇಲೆ ಹುಡುಗ ಬಂದು ಸೇರ್ಕೊಂಡ. ಹುಡುಗ ಬಂದಾಗ ನಾವು ಓದೋ ಏನಕ್ಕೆ ಬಂದಿರೋದು ಮಾಡಿರೋದು ಅಂತ ಅನ್ಕೊಂಡು ನಾವು ಹೋದ್ಮೇಲೆ ಆ ಹುಡುಗ ಹೇಳ್ತು ನಮಗೆ, ಆಂಟಿ ನಾನು ಏನಕ್ಕೂ ಬಂದಿಲ್ಲ, ಅಜ್ಜಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಪೇಪರ್ ನೋಡಿದೆ, ಅಜ್ಜಿ ನೋಡೋಕ್ಕೋಸ್ಕರ ಬಂದಿದ್ದೀನಿ, ನಿಮ್ದೇನು ಬೇಡ ನನಗೆ, ಅಜ್ಜಿ ನೋಡ್ಕೊಂತೀನಿ, ನಾನು ಗಿಡ ಹಾಕೋ ಹುಡುಗನೇ ಅಂತ ಹೇಳ್ಬಿಟ್ಟು ಹೇಳ್ದ ನಮ್ಮ ಕೈಲಿ. ಅಮ್ಮ ನೀವ್ ಹೇಳಿದ್ರಲ್ಲ ಯಾರ ಹುಡುಗ? ಬೇಲೂರು ಹುಡುಗ, ಅವನು ಪೇಪರಲ್ಲಿ ನೋಡ್ಬಿಟ್ಟು ಬಂದಿದ್ದ. ಏನ್ ಹೆಸರು ಅವ್ರದ್ದು? ಉಮೇಶ್ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಬಂದಿದ್ರ ಮಗ? ಅಲ್ಲೇ ಒಂದು 10-12 ವರ್ಷ ಆಗತ್ತೆ ಸರ್ ಅವ್ರು ಬಂದು. 10 ವರ್ಷದಿಂದ ಇಲ್ಲಿ ಬಂದಿದ್ದಾರೆ. ಹೌದು. ಅವರು ಬಂದಿರೋ ಉದ್ದೇಶ ಏನಾಗಿತ್ತಮ್ಮ ಇಲ್ಲಿ ಅಜ್ಜಿ ಭೇಟಿ ಮಾಡಿ? ಅಜ್ಜಿನ ಹಾಸ್ಪಿಟ್ಲ್ ತಗೊಂಡ್ ಹೋಗಿದ್ದೋ ನಾವು. ಹಾಸ್ಪಿಟ್ಲ್ಗೆ ಇಲ್ಲಿ ಕಂಬಿ ಕುಯ್ದ್ಬಿಟ್ಟು ಇದ್ ಮಾಡಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹಾಸ್ಪಿಟ್ಲ್ ನೋಡ್ಬಿಟ್ಟು ಪೇಪರ್ ಅಲ್ಲಿ ಹಾಕಿದ್ರು. ಅಜ್ಜಿಗೆ ಆರೋಗ್ಯ ಕ್ಷೀಣಿಸಿದಂತ ಸಂದರ್ಭದಲ್ಲಿ ಉಮೇಶ್ ಅವರು ಬಂದಿದ್ದಾರೆ, ಅಜ್ಜಿನ ಆಸ್ಪತ್ರೆಯಲ್ಲಿ ಭೇಟಿ ಆಗಿದ್ದಾರೆ. ಹಾಸ್ಪಿಟ್ಲಿಗೆ ಬಂದಿರ್ಲಿಲ್ಲ, ಇಲ್ಲಿಗೆ ಬಂದಿದ್ರು, ಮನೆ ಹತ್ರಕ್ಕೆ ಬಂದಿದ್ರು. ನಾವು ಕರ್ಕೊಂಡೋಗಿ ಬಂದ್ಬಿಟ್ಟಿದ್ದು. ಬಂದ್ಮೇಲೆ ಮನೆಗೆ ಬಂದಿದ್ರು. ಮನೆಗೆ ಬಂದಾದ್ಮೇಲೆ ತಿರ್ಗಾ ಇನ್ನೊಂದ್ಸರಿ ಹುಷಾರಿಲ್ದಂಗ ಆಗಿತ್ತು. ಅವಾಗ ತಿರ್ಗಾ ಹುಡುಗ ನಮ್ಮ ಹೇಳ್ದಲೇನೆ ಹುಡುಗನೇ ತಗೊಂಡು ಹೊರಟೋದ್ರು ಹಾಸ್ಪಿಟ್ಲ್ಗೆ. ಹಾಗಾದ್ರೆ ನೀವೆಲ್ಲ ನಮ್ಗೆ ಹೇಳಿರ್ಲಿಲ್ಲ, ಹುಡುಗ ಹೇಳಿರ್ಲಿಲ್ಲ. ಉಮೇಶ್ ಅವ್ರು ಹೇಳಿಲ್ಲ, ಮೊದ್ಲು ಹುಷಾರಿಲ್ದಾಗ ಅಜ್ಜಿನ ಭೇಟಿ ಆಗಕ್ಕಂತ ಬಂದಿದ್ದಾರೆ. ನೆಕ್ಸ್ಟ್ ಹುಷಾರಿಲ್ದಿದ್ದಾಗ ಅಜ್ಜಿಗೆ ನಿಮ್ಗೆ ಯಾರಿಗೂ ಮಾಹಿತಿ ಕೊಡದೆ ಅಜ್ಜಿನ ಬೇರೆ ಕಡೆ ಅವರು ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಕರ್ಕೊಂಡ್ ಬಂದ್ರು. ಬಂದ್ಮೇಲೂ ಅಡಿಗೆ ಊಟ ಎಲ್ಲ ನಾನೇ ಮಾಡಿಕ್ತಿದ್ವಿ. ನಾವು ಅಡಿಗೆ ಮಾಡಿಕ್ತಿದ್ವಲ್ಲ, ಹುಡುಗಂಗೂ ಊಟ ಇಕ್ಕಿದೀನಿ. ಅವ್ನು ಊಟ ಇಕ್ಕಿಲ್ಲ, ನಮ್ಗೆ ಒಂದು ಲೋಟ ನೀರ್ ಕೊಟ್ಟಿಲ್ಲ ಅಂತ ಹೇಳ್ತಾವನಲ್ಲ, ಹುಡುಗಂಗೂ ಊಟ ಇಕ್ಕಿದೀನಿ, ಅಜ್ಜಿನೂ ನೋಡ್ಕೊಂಡಿದೀನಿ. ಇಷ್ಟೆಲ್ಲ ಇದ್ರು ಆ ಉಮೇಶ್ ಅವ್ರಿಗೆ ಅಂತ ಅಜ್ಜಿಗೆ ವಂಶಸ್ಥಿದ್ರ ಅಂತ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ 2 ಬಾರಿ ಕೇಳಿದ್ದಾರೆ. ಉಮೇಶ್ ಅವರು ಈ ಹುಲಿಕಲ್ಲಲ್ಲಿ ಅಜ್ಜಿ ಸಂಬಂಧಿಕರು ಇದಾರೆ ಅಂತ ಯಾಕೆ ಹೇಳಿಲ್ಲ ಅನ್ನೋದು ನನಗೊಂದು ನೋವು. ನಮ್ಗೆ ನಮ್ಮನ್ನ ದೂರ ಮಾಡ್ಬೇಕು, ಅಜ್ಜಿ ಹತ್ರ ಸೇರ್ಸ್ಕೊಂಡ್ಬಾರ್ದು ಅವ್ರನ್ನ, ಅವ್ರ ಸಂಬಂಧಿಕರು ಅಂತ ಹೇಳ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಇಲ್ಲಿ ಬಂದಾಗ ಪೊಲೀಸ್ನವ್ರನ್ನ ಕರ್ಕೊಂಬರೋದು ಜೊತೆ ಒಳಗೆ ಅಜ್ಜಿಗೆ ಬಾಡಿಗಾರ್ಡ್ ಆಗಿ. ನಾವು ಮಾತಾಡ್ಸಕ್ ಬಿಡ್ತಿರ್ಲಿಲ್ಲ ನಮ್ಮನ್ನ ಏನ ಹೇಳಕ್ ಹೋದ್ರೆ ಇದ್ ಮಾಡಕ್ ಬಿಡ್ತಿರ್ಲಿಲ್ಲ. ಹಂಗೂ ಉಮೇಶ್ ಏನ್ ಮಾಡ್ತಾರೆ, ಅಜ್ಜಿ ಮಾತಾಡ್ಸ್ಬೇಕು ಅಂತಂದ್ರೆ ಅಜ್ಜಿಗೆ ಹುಷಾರಿಲ್ಲ, ಇನ್ಫೆಕ್ಷನ್ ಆಗ್ತದ ಆಂಟಿ, ಬರ್ಬೇಡ್ರಿ ಒಳಗಡೆ ಅಂತ ಅನ್ನೋನು. ಹಂಗ್ ಮಾಡಿ 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 ನಮ್ಮನ್ನ ದೂರ ಮಾಡ್ಬಿಟ್ಟ. ಆಮೇಲೆ ನಾವು ಅಡುಗೆ ಮಾಡಿಕ್ ಹೋಗ್ಲೂ ಅವ್ರ ತಂಗಿ ಕರ್ಕೊಂಡ್ಬಂದ್ಬಿಟ್ಟ. ತಂಗಿ ಕರ್ಕೊಂಡ್ಬಂದ್ಬಿಟ್ಟಾಗ ಏನಾಯ್ತು, ಒಂದು 6 ತಿಂಗಳು ಹುಡುಗಿ ಮಾಡ್ತಾ ಇತ್ತು. ನಾವು ಹೋಗಿವೋ ಬರೀವೋ. ಆ ಹುಡುಗಿ ಏನ್ ಮಾಡ್ತಿ, ಈ ಊರಲ್ಲಿ ಯಾವ್ದೋ ಹುಡುಗನ್ ಕರ್ಕೊಂಡು ಮದುವೆ ಮಾಡ್ಕೊಂತು. ಮಾಡ್ಕೊಂಡ್ಮೇಲೆ ತಿರ್ಗಾ ಇದಾಯ್ತಾ, ಹುಡುಗನ್ ಅವ್ನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ತಿರ್ಗಾ ನಾವೇ ಹೋಗಿ ಮಾಡಿ ಎಲ್ಲ ಮಾಡ್ತಿದ್ದೋ. ಆಮೇಲೆ ಇಲ್ಲಿ ಇರಕ್ ಆಗ್ದರೆ ಏನ್ ಮಾಡಿದ್ರು, ಬೆಂಗ್ಳೂರ್ ಕರ್ಕೊಂಡು ಹೋಗ್ತೀನಿ, ಹಾಸ್ಪಿಟ್ಲ್ ಕರೀರಿ ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ರು. ಸರಿ ಆಯ್ತು ಅಂತ ಹೇಳಿದ್ರು. ಒಂದ್ 2 ಸಲ ಕರ್ಕೊಂಡೋಗೋರು. ಈ ಲಾಕ್ಡೌನ್ ಅಲ್ಲಿ ಪೂರಾ ಕರ್ಕೊಂಡೋಗಿ ಇರ್ಸ್ಕೊಂಡ್ಬಿಟ್ರು. ನಮ್ಮನ್ನ ಎಲ್ಲವರೇ ಅಂತೂ ಅಡ್ರೆಸ್ ಕೊಡ್ಲಿಲ್ಲ ನಮ್ಗೆ. ಫೋನಾಗ ಮಾತ್ರ ಮಾತಾಡ್ತೀವಿ, ಅಜ್ಜಿ ಚೆನ್ನಾಗೈತಾ, ಇದ್ ಮಾಡ್ತದ ಅಂತ ಎಲ್ಲ ಕೇಳಿವೋ ನಾವು. ಚೆನ್ನಾಗೈತೆ, ಇದ್ ಮಾಡ್ತೀವಿ ಅಂತ ಹೇಳೋರು. ಇದೊಂದು ದೇವಸ್ಥಾನ ಕರ್ಕೊಂಬಂದ್ರು ಜೊತೆಲಿ ಪೊಲೀಸ್ನವ್ರನ್ನ ಕರ್ಕೊಂಬರೋರು, ಮನೆ ಕರ್ಕೊಂಬಂದ್ರು ಒಬ್ರು ಪೊಲೀಸ್ನವ್ರನ್ನ ಕರ್ಕೊಂಬರೋರು. ನಾವ್ ಎಲ್ಲಿ ಏನ್ ಮಾತಾಡ್ಸಕ್ ಹೋದ್ರು ನಮ್ಮನ್ನ ಹತ್ರಕ್ಕೆ ತಗೊಂತಿರ್ಲಿಲ್ಲ. ನಮ್ಮನ್ನ ಹತ್ರಕ್ಕೆ ಬಿಟ್ಕೊಂಡಿಲ್ಲ, ಸಂಬಂಧಿಕರು ಅಂತಾನು ಕೂಡ ಹೇಳಿಲ್ಲ. ಉಮೇಶ್ಗೆ ಏನ್ ಮಾಡಿದೀವಿ ನಾವು, CM ಕೈಲಿ ಆತರ ಹೇಳ್ಬೇಕಾದ್ರೆ ನಾವ್ ಇವ್ನಿಗೆ ಏನ್ ಮಾಡಿದೀವಿ, ನಾವೇನ್ ಮಾಡಿದೀವಿ ಹಂಗೆ? ನಾವೇನ ಇಲ್ಲಿಂದ ಬಿಟ್ಟು ಹೋಗು ಅಂತ ಹೇಳಿದ್ವಾ? ಇಲ್ಲ ನಮ್ಮ ಮನೆಗೆ ಬರ್ಬೇಡ ಅಂತ ಹೇಳಿದ್ವಾ? ಇಲ್ಲ ನಮ್ಮ ಅಜ್ಜಿ ನೋಡ್ಬೇಡ ಅಂತ ಹೇಳಿದ್ವಾ? ನಾವೇನಾದ್ರು ತಪ್ಪು ಮಾಡಿದೀವಾ? ಏನಕ್ಕೋಸ್ಕರ ನಮ್ಮನ್ನ ಬಂಧು ಬಳಗ ಇಲ್ಲ ಅಂತ ಹೇಳಿ ನಮ್ಮನ್ನ ದೂರ ಮಾಡ್ದ? ನಮ್ಗೆ ಯಾಕೆ ಫೋನ್ ಮಾಡಿ ಹೇಳಲಿಲ್ಲ? ಫೋನ್ ಮಾಡಿ ಹೇಳಿ, ಯಾಕೆ ಹೇಳಿ ಅಂತ ಕೇಳಿದ್ರೆ ಟಿವಿ ನೋಡ್ಕೊಂಡು ಕೇಳ್ಕೊಂಡ್ ಬರ್ಬೇಕಾಯ್ತು ಅಂತ ಕೇಳ್ತಾನೆ. ಇಷ್ಟೆಲ್ಲ ವಂಶಾಸ್ತ್ರ ಇದ್ರು ಸಹ ನಾನು ಅಜ್ಜಿ ದತ್ತು ತಗೊಂಡಿರೋದು ಯಾರಿಗಾದ್ರೂ ಹೇಳಿದ್ದ? ನಿಮ್ಗೆ ಯಾರಿಗಾದ್ರೂ ಉಮೇಶ್ ಅವ್ರು ನಾನು ಅಜ್ಜಿ ದತ್ತು ತಗೊಂತಿದ್ರ ಅಂತ ನಿಮ್ಮ ಹತ್ರ ಸಂಪರ್ಕದಲ್ಲಿ ಇದ್ರ ಅಂತ ಹೇಳ್ತೀರಾ? ಉಮೇಶ್ ಅವ್ರು ಹೇಳಿದ್ರ ದತ್ತು ತಗೊಂತಿದಾರ ಅಂತ? ಯಾರಿಗೂ ಆ ವಿಚಾರನೇ ಹೇಳಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ಅಂದ್ರೆ ಉಮೇಶ್ ಅವ್ರು ಇತ್ತೀಚೆಗೆ ಅಜ್ಜಿ ಅಂದ್ರೆ ಕೊರೋನಾಗಿಂತ ಮುಂಚೆಯಿಂದ ಅಜ್ಜಿ ಸೇವೆ ಮಾಡಿದ್ದಾರೆ ಅಷ್ಟೇ, ಲಾಕ್ಡೌನ್ ಇಂದ ಸಂದರ್ಭದಲ್ಲಿ ಅಷ್ಟೇ. ಹಾಗಾದ್ರೆ 4 ವರ್ಷದೊಳಗೆ ದತ್ತು ಪುತ್ರ ಹೆಂಗ ಆಗ್ಬಿಟ್ಟ? ನೀವೆಲ್ಲ ಇದ್ರಲ್ಲ, ನಮ್ಗೆ ವಿಚಾರನೇ ಗೊತ್ತಿಲ್ಲ ಸರ್ ನಮ್ಗೆ. ಆಯ್ತು, ಅಜ್ಜಿಗೆ ಸಾಕಿದಿರ, ಅಜ್ಜಿ ಸೇವೆ ಮಾಡಿದ್ರೆ ಎಲ್ಲ ಮಾಡಿದ್ರ. ಆದ್ರೆ ಉಮೇಶ್ ಅವರು ವಿದ್ಯಾವಂತರಾಗಿ